ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ 2 ರೀತಿಯಾದಂತಹ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಕ್ತವಾಗಿರುವಂಥ ಒಂದು ರೀತಿಯಾದಂತಹ ಪರೋಟ, ಹಾಗೆಯೇ ಒಂದು ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಪೇಪರ್ ದೋಸೆ ಹಾಗೆ ಬಂಗಾರದ ಬಣ್ಣದಂತಿರುವಂತಹ ದೋಸೆ ಕೇವಲ ಒಂದೇ ಒಂದು ಪದಾರ್ಥನ ಬಳಸಿ ಮಾಡಿರುವಂಥದ್ದು. ಹಾಗಿದ್ರೆ ಈ 2 ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಪರೋಟ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೆಲ್ದಿಯಾಗೂ ಕೂಡ ಇದೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅಜ್ವೇನವನ್ನು ಈ ಥರ ಕೈನಲ್ಲಿ ಉಜ್ಜಿಬಿಟ್ಟು ಹಾಕಿ, ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸಿದ್ದೀನಿ, ಅಡುಗೆ ಎಣ್ಣೆ. ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅಜ್ವೇನವನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಆ ಅಜ್ವೇನದ ಘಮ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು. ಈ ಥರ ಸಾಫ್ಟಾಗಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷಗಳ ಕಾಲ ನೆನೆಯಲು ಇಡ್ತಾ ಇದ್ದೀನಿ. ಈ ಹಿಟ್ಟನ್ನು ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ನೆನೆಯುವಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಒಂದು ಸ್ಟಫಿಂಗನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸಿ, ಜೀರಿಗೆ ಸಾಸಿವೆ ಚಟಪಟ ಅಂದಿದೆ ಅಂದಾಗ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿನ ಸೇರಿಸಿದ್ದೀನಿ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕರಿಬೇವೆಲೆನ ಸೇರಿಸ್ತಾ ಇದ್ದೀನಿ. ಇವೆರಡನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರಿಬೇವೆಲೆನ ಸ್ಕಿಪ್ ಮಾಡಬೇಡಿ. ಈ ಥರ ಚಿಕ್ಕದಾಗಿ ಕರಿಬೇವೆಲೆನ ಕಟ್ ಮಾಡಿ ಹಾಕಿ ಫ್ರೈ ಮಾಡೋದ್ರಿಂದ ಕರಿಬೇವೆಲೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಎಲೆಕೋಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಎಲೆಕೋಸನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಒಗ್ಗರಣೆಯಲ್ಲಿ ಹಾಕಿರುವಂಥ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷಗಳ ಕಾಲನಾದರೂ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಎಲೆಕೋಸಿನ ಬದಲಿಗೆ ನೀವು ಬೇರೊಂದು ತರಕಾರಿನೂ ಕೂಡ ಯೂಸ್ ಮಾಡಿ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೋದು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಎಲೆಕೋಸನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಎಲೆಕೋಸು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಾಗಿದೆ. ಇಷ್ಟು ಫ್ರೈ ಆಗಿದೆ ಅಂದಾಗ ನಂತರ ಕಟ್ ಮಾಡಿಟ್ಟಿರುವಂತಹ ಒಂದು ಚಿಕ್ಕ ಟೊಮೆಟೊನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಅಷ್ಟೇ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಕೂಡ ಇವಾಗ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಕೂಡ ನಡೆಯುತ್ತೆ, ಯಾಕಂದರೆ ಗೋಧಿ ಹಿಟ್ಟಿನಲ್ಲಿ ನಾವು ಇದನ್ನು ಸ್ಟಫಿಂಗ್ ಮಾಡಬೇಕಾಗುತ್ತಲ್ವ, ಗೋಧಿ ಹಿಟ್ಟಿಗೂ ಉಪ್ಪು ಹಾಕಿರ್ತೀವಲ್ವ, ಹಾಗಾಗಿ. ನಂತರ ಇಲ್ಲಿ ನಾನು 1 ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿನ ಸೇರಿಸಿದ್ದೀನಿ. ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಅಚ್ಚ ಪುಡಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಖಾರನ ಹಾಕಿದ್ದೀನಿ. ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿನ ಸೇರಿಸಿ ಖಾರವಾಗಿರುವಂಥ ಟೇಸ್ಟಿ ಆಗಿರುವಂಥ ರೆಸಿಪಿ ತಯಾರಾಗುತ್ತೆ. ನೋಡಿ, ಇಲ್ಲಿ ಪೂರ್ತಿಯಾಗಿ ನಾನು ಹಾಕಿರುವಂಥ ಮಸಾಲೆ ಖಾರ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೊನೆಯದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಬೇಕಾಗಿರುವಂಥ ಸ್ಟಫಿಂಗ್ ಕೂಡ ಇವಾಗ ತಯಾರಾಗಿದೆ. ಇದನ್ನು ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಬಿಡ್ತಾ ಇದ್ದೀನಿ. ನಂತರ ಈ ಕಡೆ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ, ಒಣ ಗೋಧಿ ಹಿಟ್ಟನ್ನು. ನಂತರ ಇವಾಗ ಒಂದು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಥರ ಕೈನಲ್ಲಿ ಹಿಟ್ಟನ್ನು ನಾದ್ತಾ ಉಳ್ಳೆನ ಮಾಡ್ತಾ ಇದ್ದೀನಿ. ಮಾಡಿರುವಂಥ ಉಳ್ಳೆನ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನಂತರ ಇವಾಗ ಇದನ್ನು ಚಪಾತಿ ಥರ ರೌಂಡ್ ಆಕಾರಕ್ಕೆ ಲಟ್ಟಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರದ ನಾನು ಉಳ್ಳೆನ ಮಡಚಿ ಅಂದರೆ ಫೋಲ್ಡ್ ಮಾಡ್ದೇ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಮೇಲೆ ಸವರ್ತಾ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ದಂಡಿಯಾಗಿಯೇ ತೀರ್ಕೊಳ್ಬೇಕಾಗುತ್ತೆ, ಎಲ್ಲ ಕಡೆಗೂ ಸಮನಾಗಿರಬೇಕು. ತೀರ ತೆಳುವಾಗಿ ಲಟ್ಟಿಸಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೇ
ಇದನ್ನು ಲಟ್ಟಿಸಿದಾದಾಗ ಮತ್ತೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಸವರಿ ಅದನ್ನು ಕೆಳಭಾಗಕ್ಕೆ ಮಾಡಿ ನಂತರ ನೋಡಿ ಇವಾಗ ರೆಡಿ ಮಾಡಿಟ್ಟಿರುವಂಥ ಸ್ಟಫಿಂಗನ್ನು ಈ ಥರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಲಟ್ಟಿಸಿರುವಂಥ ಚಪಾತಿ ಮೇಲೆ. ಪೂರ್ತಿಯಾಗಿ ಒಂದು ಸ್ವಲ್ಪ ಈ ಥರ ಕೈನಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಚಪಾತಿ ಅಂಚಿನವರೆಗೂ ಏನು ಬರಬಾರ್ದು. ನೋಡಿ ಇಲ್ಲಿ ನಾನು ಯಾವ ಥರ ಸ್ಟಫ್ ಮಾಡಿದ್ದೀನಿ ಅಂತ. ನಂತರ ಇದನ್ನು ಚಮಚದಿಂದ ಈ ಥರ ಮತ್ತೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಸಮನಾಗಿ ಮಾಡ್ತಾ ಇದ್ದೀನಿ. ನೋಡಿದ ಹಾಗೆ ನಾನಿಲ್ಲಿ ಪೂರ್ತಿ ಅಂಚಿನವರೆಗೂ ಇದನ್ನು ಸ್ಟಫಿಂಗ್ ಮಾಡಿಲ್ಲ, ಒಂದು ಸ್ವಲ್ಪ ಮಧ್ಯಭಾಗದಲ್ಲಿ ಬರೋ ಥರ ಸ್ಟಫಿಂಗ್ ಮಾಡಿ ನಂತರ ಈ ಥರ ರೋಲ್ ಮಾಡಿದ್ದೀನಿ. ನೋಡಿ ಈ ಥರ ನಿಧಾನಕ್ಕೆ ರೋಲ್ ಮಾಡಿ ಒಂದು ಸ್ವಲ್ಪ ಹಗುರಕ್ಕೆ ಈ ಥರ ಫ್ಲ್ಯಾಟಾಗಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ನೋಡಿ ಈ ಥರ ರೌಂಡ್ ಆಗಿರೋದನ್ನು ಈ ಥರ ಚಪ್ಪಟೆ ಆಕಾರಕ್ಕೆ ಮಾಡಿ ಇವಾಗ ಇದನ್ನು ಮಧ್ಯಭಾಗಕ್ಕೆ ಒಂದು ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಈಗ ಕಟ್ ಮಾಡಿರುವಂತಹ ಒಂದು ಭಾಗನ ತಗೊಂಡು ನೋಡಿ ಅದೇನು ಕಟ್ ಮಾಡಿರ್ತೀವಲ್ಲ ಅದನ್ನು ಮೇಲ್ಭಾಗಕ್ಕೆ ಬರೋ ಥರ ನಾವು ರೋಲನ್ನು ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಈ ಥರ ರೋಲ್ನ ಮಾಡಬೇಕಾಗುತ್ತೆ. ನೋಡಿ ತುದಿನ ನಾವು ಈ ಥರ ಜಾಯಿಂಟ್ ಮಾಡಿದ್ರೆ ಸಾಕು, ಅಂಟ್ಕೊಂಡ್ಬಿಡುತ್ತೆ. ಈ ಥರ ಕೈನಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಇನ್ನೊಂದನ್ನು ಕೂಡ ನಾನು ಅದೇ ಥರ ರೋಲ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿರುವಂತಹ ಭಾಗ ಈ ಥರ ಮೇಲ್ಗಡೆ ಬರಬೇಕು, ಆ ಥರ ನಾವು ರೋಲ್ ಮಾಡಬೇಕಾಗುತ್ತೆ. ನಂತರ ಇದನ್ನು ಈ ಥರ ಲೈಟಾಗಿ ಪ್ರೆಸ್ ಮಾಡ್ತಾ ನೋಡಿ ನಂತರ ಇಲ್ಲಿ ನಾನಿವಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಒಣ ಗೋಧಿ ಹಿಟ್ಟನ್ನು ಸೇರಿಸಿ ಈ ಥರ ನೋಡಿ ರೌಂಡ್ಗೆ ಮಾಡ್ತಾ ಒಂದು ಸ್ವಲ್ಪ ಕೈನಿಂದ ಈ ಥರ ಪ್ರೆಸ್ ಮಾಡ್ತಾ ಇದನ್ನಿವಾಗ ಒಂದು ಸ್ವಲ್ಪ ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದನ್ನು ಕೂಡ ನಾನು ಇದೇ ಥರ ಕೈನಿಂದ ಒಂದು ಸ್ವಲ್ಪ ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸ್ತಾ ಈ ಥರ ಕೈ ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡ್ತಾ ಒಂದಷ್ಟು ಅಗಲಕ್ಕೆ ರೌಂಡಾಗಿ ಮಾಡಿಕೊಂಡಾದ ನಂತರ ಇವಾಗ ಇದನ್ನು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ತಾ ಇದ್ದೀನಿ. ತೀರಾ ಭಾರವಾಗಿ ಲಟ್ಟಿಸಬಾರ್ದು, ಸ್ವಲ್ಪ ಹಗುರವಾಗಿ ಇದನ್ನು ಲಟ್ಟಿಸ್ತಾ ಹೋಗಬೇಕಾಗುತ್ತೆ. ನೋಡಿ ಲಟ್ಟಣಿಗೆ ಮೇಲ್ಗಡೆ ನಾವು ಉರುಳಾಡಿಸ್ತಾ ಇದ್ದೀವಿ ಅನ್ನೋ ಥರ ಹಗುರವಾಗಿ ಇದನ್ನು ನಾವು ಲಟ್ಟಿಸ್ಬೇಕಾಗುತ್ತೆ. ನಾನು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೇನೆ ಲಟ್ಟಿಸಿದ್ದೀನಿ, ತೀರಾ ತೆಳುವಾಗೂ ಅಲ್ಲ. ಇದೊಂದು ಸ್ವಲ್ಪ ಪರೋಟ ಅಂತಲೇ ಕೂಡ ಕರಿಬೋದು, ಲೇಯರ್ ಆಗಿರುವಂತಹ ಪರೋಟ ತಯಾರಾಗುತ್ತೆ ಅಂತಾನೆ. ಇವಾಗ ಇದನ್ನು ಕಾದಿರುವಂಥ ಹೆಂಚು ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಒಣ ಗೋಧಿ ಹಿಟ್ಟು ಜಾಸ್ತಿ ಆಗಿದೆ ಅಂತ ಅನಿಸಿ ನಾನಿಲ್ಲಿ ಈ ಥರ ಬಟ್ಟೆನಿಂದ ನೋಡಿ ಈ ಥರ ಮಾಡಿದ್ರೆ ಅದು ಜಾಸ್ತಿ ಆಗಿರುವಂಥ ಒಣ ಗೋಧಿ ಹಿಟ್ಟು ಈ ಥರ ಬಂದುಬಿಟ್ಟು ಚೆನ್ನಾಗಿ ಇದನ್ನು 1-2 ನಿಮಿಷಗಳ ಕಾಲ ಬೇಯಿಸ್ಕೊಂಡಾದ ನಂತರ ಇನ್ನೊಂದು ಬದಿಗೂ ತಿರುವು ಹಾಕಿ ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಇನ್ನೊಂದು ಬದಿಗೂ ಮತ್ತೆ ನಾನು ತಿರುವು ಹಾಕಿರುವಂಥ ಭಾಗಕ್ಕೆ ಮತ್ತೆ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹೀಗೆ ಒಂದೆರಡೂ ಬದಿಗೂ 2 ಸತಿ ಹಾಗೆ ಚೆನ್ನಾಗಿ ಇದನ್ನು ತಿರುವುತ್ತಾ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ತಯಾರಾಗುತ್ತೆ. ನೋಡೋದಕ್ಕಂತೂ ಸಕ್ಕತ್ತಾಗಿದೆ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ. ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ನನ್ನ ಮಗನಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ. ನೋಡಿ ಎಷ್ಟೋ ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಇನ್ನೊಂದು ಕೂಡ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ 4 ರೋಲ್ ಮಾಡಿಟ್ಟಿದ್ದೀನಿ. ನೋಡಿ ಈ ಥರ ಹಗುರಕ್ಕೆ ನಾವು ಲಟ್ಟಿಸಿದರೆ ಸಾಕಾಗುತ್ತೆ. ನಂತರ ಲಟ್ಟಿಸಿರುವಂತಹ ಪರೋಟನ ಈ ಕಾದಿರುವಂಥ ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಇದನ್ನು 2 ಬದಿಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ಕೂಡ ಅಪ್ಲೈ ಮಾಡಿದ್ರೆ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಂತೂ ಪಲ್ಯನ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಚಪಾತಿ ಕೊಟ್ಟರೆ ಬರೀ ಚಪಾತಿನೇ ತಿಂತಾರೆ, ಪಲ್ಯ ಬಿಟ್ಬಿಡ್ತಾರೆ. ಹಾಗಾಗಿ ಈ ಥರ ನಾವು ಪಲ್ಯನ ಈ ಚಪಾತಿನಲ್ಲೇ ಈ ಥರ ರೋಲ್ ಮಾಡಿ ಈ ಥರ ಪರೋಟ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂದು ಡಬ್ಬಿನ ಖಾಲಿ ಮಾಡ್ತಾರೆ. ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾಡಿದರೆ ಸಂಜೆವರೆಗೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ನೋಡಿ ನಾನಿಲ್ಲಿ ಕೆಲವೊಂದಷ್ಟನ್ನು ಮಾಡಿದ್ದೀನಿ ಪರೋಟನ.
ಈ ಥರ ನೀವು ಮಾಡಿಕೊಟ್ರೆ ನಿಮ್ಮ ಮನೆ ಮಂದಿ ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿನ್ನುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ರೆಸಿಪಿ ಇಲ್ಲ ಡಿನ್ನರ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಆ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ. ಇಲ್ಲಿ ನಾವು ಎಣ್ಣೆ ಕೂಡ ಜಾಸ್ತಿ ಬಳಸಿಲ್ಲ ಬೇಯಿಸೋದಕ್ಕೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ನೀವು ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರು ಕೂಡ ಟೇಸ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ನನ್ನ ಮಗ ತಿಂತಾನೆ ಅನ್ನೋ ಕಾರಣಕ್ಕೆ ಖಾರನ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪರೋಟ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕ್ಕ ಮಕ್ಕಳು ಪಲ್ಯ ತಿಂದೇ ಇದ್ದಾಗ ಈ ಥರ ಒಂದು ಪರೋಟ ರೆಸಿಪಿಯನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲ ಅಳತೆ ಹಾಗೆ 1 ಬಟ್ಲ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಇವಾಗ ಈ ಹೆಸರು ಬೇಳೆನ 1-2 ಸತಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ನಂತರ ಇದಕ್ಕೆ ನೀರನ್ನು ಸೇರಿಸಿ ನೆನೆಯಲು ಇಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಹೆಸರು ಬೇಳೆನ ಚೆನ್ನಾಗಿ 1-2 ಸತಿ ತೊಳೆದಿದ್ದೀನಿ. ಹೆಸರು ಬೇಳೆ ನೆನೆಯೋದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಬೇಳೆ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ 4-5 ಅವರ್ಗಳ ಕಾಲ ನಾನಿಲ್ಲಿ ನೆನೆಯಲು ಇಡ್ತಾ ಇದ್ದೀನಿ. ಜಾಸ್ತಿ ಇಲ್ಲ ಅಂದರೂ ಕೂಡ ಒಂದು 3 ಗಂಟೆಗಳ ಕಾಲ ಆದರೂ ನಾವು ಹೆಸರು ಬೇಳೆನ ನೆನೆಸಬೇಕಾಗುತ್ತೆ. ನೋಡಿ, ನಾನಿಲ್ಲಿ 4-5 ಅವರ್ ಆದಮೇಲೆ ಹೆಸರು ಬೇಳೆ ನೋಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ ಹೆಸರು ಬೇಳೆ. ಈ ನೆಂದಿರುವಂಥ ಹೆಸರು ಬೇಳೆನ ಇವಾಗ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆನ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿರೋ ಕಾರಣಕ್ಕೆ ಅಷ್ಟನ್ನು ಒಟ್ಟಿಗೆ ಸೇರಿಸಿ ರುಬ್ತಾ ಇದ್ದೀನಿ. ಮತ್ತು ನೋಡಿ, ನೆನೆಸಿರುವಂಥ ನೀರನ್ನೇ ಸೇರಿಸಿ ರುಬ್ಕೊಳ್ಬೇಕಾಗುತ್ತೆ. ನೆನೆಸಿರುವಂಥ ನೀರನ್ನು ಚೆಲ್ಲದೆ ಅದೇ ನೀರಿನಿಂದ ನಾವು ರುಬ್ಕೊಂಡ್ರೆ ಹಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಈ ನೀರು ತುಂಬಾ ಸಹಾಯಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಒಂದೇ ಸತಿಗೆ ನೀರನ್ನು ಹಾಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ತೀರ ತೆಳುವಾಗ್ಬಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ. ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ನೀರಿನ ಅವಶ್ಯಕತೆ ಇದ್ದರೆ ಮತ್ತೆ ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಏನು ನೀರು ಹಾಕಿದ್ನೋ ಅದೇ ನೀರು ಸಾಕಾಗಿತ್ತು. ನೆಂದಿರುವಂಥ ನೀರನ್ನೇ ಸೇರಿಸಿ ಈ ಒಂದು ಹೆಸರು ಬೇಳೆನ ರುಬ್ಕೊಂಡಿದ್ದೀನಿ. ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ. ಇದು ದೋಸೆ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ರುಬ್ಬಿರುವಂಥ ಹೆಸರು ಬೇಳೆನ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಯಾವುದೇ ಥರದ ಫರ್ಮೆಂಟೇಷನ್ ಮಾಡೋದಕ್ಕೆ ಇಡ್ತಾ ಇಲ್ಲ. ನೋಡಿ ಚೆನ್ನಾಗಿದ್ದಾನೆ. ಇವಾಗ ಮತ್ತೆ ನಾನು ಈ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಮಾಡುವಂತಹ ದೋಸೆ ಹಿಟ್ಟು ಸ್ವಲ್ಪ ಹಗುರ ಆಗಿ ಮಾಡುವಂಥ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದಿದೆ. ಇದಕ್ಕೆ ಯಾವುದೇ ಥರದ ಸೋಡಾ ಮತ್ತು ಈನೋನ ಬಳಸದೆ ದೋಸೆನ ಮಾಡೋಣ ಬನ್ನಿ. ಇವಾಗ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಪುಟ್ಟ ದೋಸೆನ ಹಾಕಿ ಆ ದೋಸೆನ 2 ಬದಿಗೂ ಬೇಯಿಸ್ಕೊಂಡು ಅದೇ ದೋಸೆಯಿಂದ ದೋಸೆ ತವ ಪೂರ್ತಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಫಸ್ಟ್ ದೋಸೆನ ಯಾರಿಗೂ ತಿನ್ನೋದಕ್ಕೆ ಕೊಡೋದಿಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಪುಟ್ಟ ದೋಸೆನ ಮಾಡಿ ಅದೇ ದೋಸೆಯಿಂದ ದೋಸೆ ತವ ಪೂರ್ತಿಯಾಗಿ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ಕಾದಿರುವಂಥ ಹೆಂಚು ಮೇಲೆ ಈ ಥರ ನೀರಿನಿಂದ ಚಿಮುಕಿಸಿ ಒಂದು ಕಾಟನ್ ಬಟ್ಟೆನಿಂದ ಒರೆಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಗ್ಯಾಸ್ ಸ್ಟವ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿ ಇಡಬೇಕಾಗುತ್ತೆ. ಹೆಸರುಬೇಳೆ ಚೆನ್ನಾಗಿ ನೆಂದಷ್ಟು ರುಬ್ಬುವಾಗ ಪೂರ್ತಿ ಹಿಟ್ಟು ನೈಸಾಗಿ ಬೇಗ ಆಗೋಗುತ್ತೆ. ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಈ ದೋಸೆನ ನೋಡಿ ಈ ಥರ ದೋಸೆ ತವನ ತಿರುತ್ತಾ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಮಾಡಬೇಕಾದ್ರೆ ಈ ದೋಸೆ ಪರಿಮಳ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಈ ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಇವಾಗ ಗ್ಯಾಸ್ ಸ್ಟವ್ನ ನಾನಿಲ್ಲಿ ಲೋ ಫ್ಲೇಮ್ ಮಾಡಿಬಿಟ್ಟು ದೋಸೆನ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಲೀಸಾಗಿ ದೋಸೆ ಬರ್ತಾ ಇದೆ ಅಂತ, ಎಷ್ಟು ತೆಳುವಾಗಿ ಕೂಡ ಬಂದಿದೆ ಅಂತ ನೋಡಿ.
ದೋಸೆ ಕಲರ್ ನೋಡಿ ನೀವು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಹೆಸರು ಬೇಳೆ ದೋಸೆ. ನೋಡಿ, ಹೆಸರು ಬೇಳೆಗೆ ಯಾವುದೇ ಥರದ ರವೆ, ಹಿಟ್ಟು, ಅಕ್ಕಿ, ಉದ್ದಿನಬೇಳೆ ಯಾವುದು ಕೂಡ ಬೆರೆಸಿಲ್ಲ. ಕೇವಲ ಒಂದು ಪದಾರ್ಥದಿಂದ ಎಷ್ಟು ಸೂಪರ್ ಆಗಿರುವಂತಹ ತೆಳುವಾದಂತಹ ದೋಸೆ ತಯಾರಾಗುತ್ತೆ ಅಂತ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಆ ಲೈನ್ ಆಗಿ ಬಂದಿರುವಂತಹ ದೋಸೆ ಎಷ್ಟು ತೆಳುವಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ದೋಸೆ ಚೆನ್ನಾಗಿ ಬಂದಿದೆಯಾ ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಈ ದೋಸೆ ರೆಸಿಪಿಗೆ ಲೈಕ್ ಮಾಡಿ, ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬಿಸಿ ಇದೆ, ಹಾಗಾಗಿ ಒಂದು ಸ್ವಲ್ಪ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ದೋಸೆ ಎಷ್ಟು ಗರಿಯಾಗಿ ಬಂದಿದೆ ಅಂತ. ನಾನಿವಾಗ ಮತ್ತೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಮಾಡಬೇಕಾದ್ರೆ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ಚೆನ್ನಾಗಿ ಕಾದಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಚಿಮುಕಿಸಿ ಈ ಥರ ಕಾಟನ್ ಬಟ್ಟೆನಿಂದ ಒರೆಸಿ ನಂತರ ದೋಸೆನ ಹಾಕೊಳ್ಳಿ. ನೋಡಿ, ದೋಸೆ ಹಿಟ್ಟು ಹಾಕೊಂಡಾಗ ದೋಸೆ ತವ ಮೇಲೆ ಒಂದು ಸೌಂಡ್ ಬರುತ್ತೆ ನೋಡಿ, ಚುರ್ ಅನ್ನೋದು. ಆ ಚುರ್ ಅನ್ನೋ ಸೌಂಡು ಜಾಸ್ತಿಯಾಗಿ ಕೇಳಿಸಬಾರ್ದು. ಅಷ್ಟು ನಾವು ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಆ ದೋಸೆ ತವಗೆ ಅಂಟ್ಕೊಂಡು ಚೆನ್ನಾಗಿ ದೋಸೆ ಬರುತ್ತೆ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾವು ದೋಸೆ ತಿರ್ಬೇಕಾದ್ರೆ ಆ ಚಮಚಕ್ಕೇನೆ ಹಿಟ್ಟು ಅಂಟ್ಕೊಂಡು ಬರುತ್ತೆ. ಹಾಗಾಗಿ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ನಾವು ದೋಸೆ ಹಿಟ್ಟನ್ನು ಹಾಕೊಂಡು ದೋಸೆ ಹಾಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೋಡಿ, ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಈ ಒಂದು ದೋಸೆ ಕೂಡ ಇವಾಗ ಬೆಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಲೀಸಾಗಿ ದೋಸೆ ನಾವು ತೆಕ್ಕೊಳ್ಬೋದು ಅಂತ. ಅಷ್ಟೇ ಅಲ್ಲ, ನೋಡಿ ದೋಸೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಮುಖ್ಯ ಆಗುತ್ತೆ ಈ ಹೆಸರುಬೇಳೆ ದೋಸೆ ಮಾಡಬೇಕಾದ್ರೆ. ತೀರಾ ತೆಳುವಾಗಿ ಕೂಡ ಇರಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿದ್ರೆ ನೀರನ್ನು ಹಾಕ್ಕೊಂಡು ನಾವು ಸರಿ ಮಾಡ್ಕೊಳ್ಬಹುದು. ತೀರಾ ತೆಳುವಾಗ್ಬಿಟ್ರೆ ಏನು ಮಾಡೋದು ಅಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ಹೆಸರು ಬೇಳೆನಾದ್ರೂ ನೆನೆಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಅದ್ರ ಜೊತೆಗೆ ರವೆನಾದ್ರೂ ಸೇರಿಸಿ ನೆನೆಸಿ ಮಾಡ್ಕೊಳ್ಬಹುದು. ನೋಡಿ, ಈ ದೋಸೆ ಕೂಡ ಈಗ ತಯಾರಾಗಿದೆ, ತೆಕ್ಕೊಳ್ತಾ ಇದ್ದೀನಿ. ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆನ ನೀವು ರಾತ್ರಿ ಹೆಸರು ಬೇಳೆನ ನೆನೆಸಿ ಬೆಳಗ್ಗೆ ರುಬ್ಬಿದ ತಕ್ಷಣಕ್ಕೆ ನೀವು ಮಾಡ್ಕೊಳ್ಬಹುದು. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ರುಬ್ಬಿದ ತಕ್ಷಣಕ್ಕೆ ಮಾಡುವಂತಹ ದೋಸೆ ರೆಸಿಪಿ. ಈ ದೋಸೆನ ನಾವು ನೋಡಿ ಈ ತರ ಲೈಟ್ ಆಗಿ ತೀಡ್ಕೊಳ್ಬೇಕಾಗುತ್ತೆ. ಒಂದೇ ಸತಿಗೆ ಜೋರಾಗಿ ದೋಸೆನ ತೀಡ್ತಾ ಹೋದ್ರೆ ದೋಸೆ ತೆಳ್ಳಗಾಗ್ಬಿಟ್ಟು ಆಮೇಲೆ ಅದು ಗರಿಗರಿಯಾಗಿ ದೋಸೆ ಹರಿಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟ್ ಆಗಿ ದೋಸೆನ ನಾವು ತೀಡ್ಕೊಳ್ಬೇಕಾಗುತ್ತೆ. ಈ ಹೆಸರುಬೇಳೆ ದೋಸೆ ಹಿಟ್ಟನ್ನು ನಾವು ಜಾಸ್ತಿ ಹೊತ್ತು ಇಡೋದಕ್ಕಾಗೋದಿಲ್ಲ, ಒಂದು 3 ಗಂಟೆಗಳ ಕಾಲ ಇಡ್ಬೋದು. ಯಾಕಂದರೆ ಹೆಸರುಬೇಳೆ ಜಾಸ್ತಿ ಬೇಗ ಹುಳಿ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಹೆಸರುಬೇಳೆನ 4 ರಿಂದ 5 ಅವರ್ಗಳ ಕಾಲ ನೆನೆಸಿಟ್ರೆ ಹಿಟ್ಟು ನೆನೆಸೋ ಅವಶ್ಯಕತೆ ಇರೋದಿಲ್ಲ, ಹುಳಿ ಬರೆಸೋ ಅವಶ್ಯಕತೆ ಇರೋದಿಲ್ಲ. ರುಬ್ಬಿದ ತಕ್ಷಣಕ್ಕೆ ನಾವು ಈ ದೋಸೆನ ಮಾಡ್ಕೊಳ್ಬಹುದು. ನೋಡಿ, ಈ ದೋಸೆನ ಬೇಯಿಸ್ಕೊಂಡಾದ್ಮೇಲೆ ಈ ಥರ ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡಿ ಈ ಥರ ಕೋನ್ ಆಕಾರಕ್ಕೆ ನಾನಿಲ್ಲಿ ಈ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ದೋಸೆ ಬಂಗಾರದ ಬಣ್ಣದಂಥ ಕಲ್ಲರ್ ಆಗಿರುವಂಥ ದೋಸೆ ತಯಾರಾಗಿದೆ. ನೋಡಿದ್ರೆ ಅನ್ಸೋದಿಲ್ಲ ಇದು ಕೇವಲ ಒಂದು ಹೆಸರು ಬೇಳೆಯಿಂದ ಮಾಡಿರುವಂಥ ದೋಸೆ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ, ತೆಳುವಾದಂತಹ ದೋಸೆ. ಬಾಯಿಗಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ ದೋಸೆ. ಆ ಲೈನ್ ಆಗಿ ಬಂದಿರುವಂಥ ದೋಸೆ ಅಂತೂ ಅಬ್ಬಬ್ಬ, ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಮೇಲೆ ತಿನ್ನೋದಕ್ಕೆ ಇನ್ನೆಷ್ಟು ಚೆನ್ನಾಗಿರಲ್ಲ ಹೇಳಿ ಸ್ನೇಹಿತರೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆರೋಗ್ಯದಾಯಕವಾಗಿರುವಂಥ ಹೆಸರು ಬೇಳೆ ದೋಸೆ. ಟ್ರೈ ಮಾಡಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ದೋಸೆ ಹೇಗೆ ಬಂತು ಅಂತ. ಇವತ್ತಿನ ಈ ದೋಸೆನ ನಾನಿಲ್ಲಿ ಶೇಂಗಾ ಪುಟಾಣಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಕೇವಲ ಒಂದು ಪದಾರ್ಥ ಹೆಸರು ಬೇಳೆನ ಬಳಸಿ ಮಾಡಿರುವಂತಹ ದೋಸೆ. ನಿಮಗೆ ಯಾವ ಥರ ಬೇಕೋ ದೋಸೆನ ಆ ಥರ ಮಾಡ್ಕೊಳ್ಬೋದು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗರಿಗರಿಯಾಗಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಎಲೆಕೋಸು ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಈ ಪರೋಟ ರೆಸಿಪಿ, ಹಾಗೆಯೇ ಕೇವಲ ಒಂದು ಪದಾರ್ಥನ ಬಳಸಿ ಮಾಡಿರುವಂಥ ಹೆಸರು ಬೇಳೆ ದೋಸೆ. ಈ 2 ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಮಯ ಕೊಟ್ಟು ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು.